ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ರಾಜ್ ವ್ಲಾಗ್ಸ್. ನಾವಿಲ್ಲಿ ಕಾರ್ಗೆ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಊರಿಗೆ ಬಂದಿದ್ದೀವಿ. ಇವತ್ತು ಬೆಳ್ಳಿ ಅಣ್ಣಂದು ಮದುವೆ ಇದೆ. ಸೊ ಈ ಕಾರಲ್ಲೇ ಬೆಳ್ಳಿ ಅಣ್ಣನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಶಿರಾದಲ್ಲಿ ಡೆಕೋರೇಷನ್ ಮಾಡಿಸ್ಕೊಂಡು ಬರ್ಬೋದಾಗಿತ್ತು, ಬಟ್ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ನಮಗೆ ಟೈಮ್ ಇಲ್ಲ, ನಾವು ಬಂದಿದ್ದೆ ಲೇಟು. ಇವಾಗ ಆಲ್ರೆಡಿ 5 o'clock ಆಗಿದೆ. ನಾವಿನ್ನೂ ರೆಡಿಯಾಗಿ ಹೆಣ್ಣವ್ರ ಊರಿಗೆಲ್ಲ ಹೋಗೋಷ್ಟು ಲೇಟ್ ಆಗುತ್ತೆ. ಹಂಗಾಗಿ ನಾವೇ ಡೆಕೋರೇಷನ್ ಲೈಟಾಗಿ ಮಾಡ್ತಾ ಇದ್ದೀವಿ. ಬೆಳ್ಳಿ ಅಣ್ಣ ಯಾರು ಅಂತ ಥಿಂಕ್ ಮಾಡ್ತಾಯಿದ್ರೆ, ಬೆಳ್ಳಿ ಅಣ್ಣ ಬಂದು ರಾಜು ಅವ್ರ ತಾತ ಇದ್ದಾರಲ್ಲ, ಅವ್ರ ತಾತ ಮತ್ತು ಬೆಳ್ಳಿ ಅಣ್ಣ ಅವ್ರ ತಾತ ಅಣ್ಣ ತಮ್ಮಂದರು. ಸೊ ರಾಜುಗೂ ದೊಡ್ಡಪ್ಪನ ಮಗ ಆಗ್ತಾರೆ. ರಾಜುಗೆ ಕಝಿನು ಬೆಳ್ಳಿ ಅಣ್ಣ. ಬೆಳ್ಳಿ ಅಣ್ಣನ ಹೆಸರು ಬಂದು ಲಕ್ಷ್ಮಣ. ನಾವೆಲ್ಲ ಬೆಳ್ಳಿ ಅಣ್ಣ ಅಂತಲೇ ಕರೆಯೋದು. ರಾಜುಗೆ ತಮ್ಮ ಆಗ್ತಾರೆ ಅವರು. ಇವಾಗ ಈಗ ಎಲ್ಲ ತಿಂಡಿ ಮ್ಯಾಗಿ ಕೇಳ್ತೀರ, ಪಿಜ್ಜಾ ಪಾಸ್ತಾ ಅಲ್ಲ, ಪಿಜ್ಜಾ ಪಾಸ್ತಾ ಕೇಳ್ತೀವಿ. ಆಂಟಿ ಚೆನ್ನಾಗಿದ್ದೀರಾ? ಮಾಡ್ಕೊಡ್ತೀಯ? ಡಿಸೈನ್ ಇದೆ. ಅಂಗಡಿ ಕೊಟ್ಟು ಮಾಡಿಸಿದ್ರು ಅವರು ಇದೇ ಡಿಸೈನ್ ಹಾಕೋದು. ಎಷ್ಟು ತಗೊಂತಾರೆ ಅಂಕಲ್? ಫ್ರೀಯಾಗಿ ಸಿಗುತ್ತೆ. ಹೂವು ಎಲ್ಲಿ ಫ್ರೀಯಾಗಿ ಸಿಗುತ್ತಮ್ಮ? ಮರ ಎಲ್ಲ ಇದಾವಮ್ಮ, ಈಗ ಜಾಸ್ತಿನೇ ಇಲ್ಲ. ಅವು ಹುಡುಕ್ಬೇಕು, ತರಬೇಕು. ಈಗ ನಾನು ಬೆಳೆಸಿರೋದು ಅದು ಬೆಳೆಸ್ಬೇಕು ಅಂತಾನೆ ನಾನು 5 ಗಿಡ ಬರೋನಹಳ್ಳಿಯಿಂದ ತಂದು ಬೆಂಗಳೂರಾಗ ಇಕ್ಕೊಂಡು ಅಲ್ಲೇ ಬೆಳೆದು. ಇವು ಬೇರು ಸ್ವಲ್ಪ ಈಸಿ, ಇದು ಅಲ್ಲ, ಆಮೇಲೆ ಬೇಗ ಬೀಳುತ್ತೆ. ಮರ ಸ್ಟ್ರೆಂತ್ ಇರಲ್ಲ. ಇವು ಸುಬಾಬುಲ್ ಗಿಡ ಇವೆಲ್ಲ ಒಂದೇ ಜಾತಿ. ಇವು ಎಲೆನೂ ಹಂಗೆ ಇರ್ತಾವ ನೋಡಿ, ಸುಬಾಬುಲದು. ಬೇಕಾದ್ರೂ ಬೆಳ್ಕಂತ ಸ್ಟ್ರೈಟ್ ಆಗಿ ಅಂತ ಬೆಳೆಯಲ್ಲ. ಓಕೆನಾ, ಕರೆಕ್ಟಾಗಿ ಒಂದು ಶೇಪ್ ಇರಲ್ಲ. ಹುಣಸೆ ಮರ ಆದ್ರೆ ಒಂದು ಶೇಪಲ್ಲಿ ಇರುತ್ತೆ ಗೊತ್ತಾ, ಸುತ್ತ ಹಿಡ್ಕೊಂಡು ಬುಡ. ಇವೆಲ್ಲ ಕಳಿಸ್ತೀನಿ. ಎಲ್ಲ ಹಿಂಗೆ ಒಂದು ಕವರ್ ಮಾಡಿ. ಬ್ಲಾಕ್ ಹಾಕಿರೋ ಅತ್ತೆ ಸೊಸೆ ಅತ್ತೆ ಸೊಸೆ ನೋಡ್ರಿ ಲಂಚರು ಇಬ್ರು ಮ್ಯಾಚಿಂಗ್ ಹಾಕೋ ಅಂದ್ಬಿಟ್ಟು ಅವ್ರ ಅತ್ತೆ ಸೊಸೆ. ಅಮ್ಮ ಅಲ್ಲಿ ಕಡಮ್ಮ, ಇಬ್ರು ಮ್ಯಾಚಿಂಗ್ ಹಾಕೋ ಅಂದ್ಬಿಟ್ಟು ಅವ್ರ ಅತ್ತೆ ಸೊಸೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಿಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ನ ಕೇಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೊತ್ತಾಯ್ತಮ್ಮ.
ಎಲ್ಲರೂ ನೋಡ್ರಿ, ಲೈಕ್ ಮಾಡ್ರಿ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೋರಾಗಿ ಜೋರಾಗಿಲ್ಲಮ್ಮ. ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿದಾಗೆಲ್ಲ ಬ್ರೋ ಹೌ ಡು ಯು ಮ್ಯಾನೇಜ್ ಯುವರ್ ಇನ್ಲಾಸ್ ಅಂತ ಕೇಳ್ತಾರೆ. ಆ್ಯಕ್ಚುಲಿ ನನಗೇನು ಅಷ್ಟೊಂದು ಕಷ್ಟ ಅನಿಸಲ್ಲ ಅವ್ರನ್ನ ಮ್ಯಾನೇಜ್ ಮಾಡೋದು. ನನಗೆ ಅವರು ಆ್ಯಕ್ಚುಲಿ ಅತ್ತೆ ಮಾವ ಅಂತ ನಡ್ಕೊಳ್ಳೋದಕ್ಕಿಂತ ತಂದೆ ತಾಯಿ ಥರನೇ ಇದ್ದಾರೆ. ನನಗೇನು ಇವರು ನಮ್ಮ ಅತ್ತೆ ಮಾವ ಅಂತ ಆ ಥರ ಅನಿಸಿಲ್ಲ. ನಾರ್ಮಲ್ ನಮ್ಮ ಅಪ್ಪ ಅಮ್ಮನ ನಾನು ಯಾವ ರೀತಿ ಟ್ರೀಟ್ ಮಾಡ್ತೀನೋ ಆ್ಯಂಡ್ ಅವರು ಅಷ್ಟೇ ತನ್ನ ಮಕ್ಕಳನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದೇ ರೀತಿಯೇ ಟ್ರೀಟ್ ಮಾಡ್ತಾರೆ. ನನಗೇನು ಕಷ್ಟ ಅನಿಸಿಲ್ಲ ಇದುವರೆಗೂ. ಸೆಂಟರ್ ಓಕೆ ರೆಡಿ ಇಗಳಿ ಓಕೆ ರೆಡಿ ಏನು ಕೂದಲು ಕಟ್ಕೊಂಡ್ರ ಹೌದಾ? ಅಂತ ಚೆನ್ನಾಗಿ ಕಾಣ್ತಿ. ಹೌದಾ? ಸಿಸಿ ಕೋಸ್ ಕೂದಲು ಹಾಕೊಂಡು ಓಡಾಡೋರು ನೋಡಕ್ ಸರಿ ಬರೋದು. ಎಳ್ಳೆರಡು ಮುಡ್ಕೊಂಡು ಸೂಪರ್. ನಾನು ಕೂದಲಿಗೆ ಬನ್ ಹಾಕಿ ಟೈ ಮಾಡ್ಕೊಂಡಿದ್ದೆ, ಹಂಗಾಗಿ ಅಜ್ಜಿಗೆ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯ್ತಂತೆ. ನೀನು ನೋಡೋಕೆ ಚೆನ್ನಾಗಿದೆಯಾ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಈಗ ರಿಸೆಪ್ಷನ್ ಎಲ್ಲ ಮುಗೀತು, ನಮ್ದು ಊಟ ಆಯಿತು. ನಾವು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಅಂತ ಮಾಡಿಸ್ಕೊತಾ ಇದ್ದೀವಿ. ಇವಾಗ ಹೊಡಿತಾ ಇದ್ದೀವಿ. ಆಯ್ತತ್ತೆ, ನೀನು ಹೇಳಿದ್ಮೇಲೆ ಇನ್ನೇನು ಕಲ್ತಂಗೆ. ಇವರೆಲ್ಲ ರಾಜು ಅವ್ರಿಗೆ ದೊಡ್ಡಮ್ಮ ಆಗಬೇಕು, ನನಗೆ ಅತ್ತೆದೀರ ಆಗಬೇಕು, ನಾನು ಈ ಥರ ಆಸೆ ಹಚ್ಚೋದನ್ನು ಕಲ್ತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಫೋಟೋಸ್ ವಿಡಿಯೋಸ್ ತೊಗೊಳ್ದಂಗೆ ಎಲ್ಲೋಗಿದ್ದೆ ಅಂತ ಬೈತಾ ಇದ್ದಾರೆ. ಫಸ್ಟ್ ಅಕ್ಕಿ ಮೇಲೆ ಆಸೆ ಹಚ್ಚಿದ್ವಲ್ಲ, ಅದ್ರ ಮೇಲೆ ಹುಡುಗನ ಕಡೆಯವ್ರನ್ನ ಕೂರಿಸಿ ಅರಶಿನ ಹಚ್ಚುತ್ತಾ ಇದ್ದೀವಿ. ಆಮೇಲೆ ತೊಗೊಂಬಂದಿರ ಅಂಥ ಬಟ್ಟೆಗಳನ್ನೂ ಅವ್ರಿಗೆ ಕೊಡ್ತೀವಿ. ನೆಕ್ಸ್ಟು ತಿರ್ಗಾ ಹೊಸ್ದಾಗಿ ಆಸೆ ಹಚ್ಚಿ ಆಮೇಲೆ ಅದ್ರ ಮೇಲೆ ಹುಡುಗಿ ಕಡೆಯವ್ರನ್ನ ಕೂರಿಸಿ ಅವ್ರಿಗೂ ಏನು ಬಟ್ಟೆ ತೊಗೊಂಬಂದಿರ್ತೀವಲ್ಲ ಅದನ್ನು ಕೊಡ್ತೀವಿ. ಈಗ ಆಲ್ರೆಡಿ ಒಂದು 2:30 3 o'clock ಆಗಿದೆ, ಆದರೂ ನೋಡಿ ಹುಡುಗರೆಲ್ಲ ಮಲಗಿಲ್ಲ. ಆದಷ್ಟು ನಿಮಗೆ ರಿಸೆಪ್ಷನ್ ವಿಡಿಯೋನ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ನಾಳೆ ನಾನು ನಿಮಗೆ ಮುಹೂರ್ತದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ಜಸ್ಟ್ ರಿಸೆಪ್ಷನ್ ವಿಡಿಯೋ ಅಷ್ಟೇ. ನೀವೆಲ್ಲ ಈ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.